ನಮಸ್ಕಾರ ಎಲ್ಲ ಪುಟಾಣಿ ಮಕ್ಕಳಿಗೆ ಮತ್ತು ಅವರ ಅಮ್ಮಂದರಿಗೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾನು ನಿಮಗೆ ಯು ವರ್ಡ್ ಯೂಸ್ ಮಾಡಿಬಿಟ್ಟು ಅರೌಂಡ್ 35 ಸೆಂಟೆನ್ಸಸ್ ಹೇಳ್ಕೊಡ್ತಾ ಇದ್ದೀನಿ. ಯು ಅಂದರೆ ಏನರ್ಥ? ನೀನು, ನೀವು. ಓಕೆ, ಸೊ ನಾವು ತುಂಬ ಈಸಿಯಾಗಿ ಯು ವರ್ಡ್ ಯೂಸ್ ಮಾಡಿಬಿಟ್ಟು ಯಾವ ಥರ ಸೆಂಟೆನ್ಸ್ ಫ್ರೇಮ್ ಮಾಡ್ಬೋದು ನೋಡೋಣ. ಥ್ಯಾಂಕ್ ಯು ಅಂದರೆ ನಿಮಗೆ ಧನ್ಯವಾದಗಳು, ನಿಮಗೆ ಧನ್ಯವಾದಗಳು. ಸೆಕೆಂಡ್ ಸೆಂಟೆನ್ಸ್ ಏನಿದೆ? ಆರ್ ಯು ಓಕೆ? ನೀವು ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ. ಐ ಮಿಸ್ ಯು, ನನಗೆ ನಿಮ್ಮ ನೆನಪು ಬರುತ್ತಿದೆ, ನನಗೆ ನಿಮ್ಮ ನೆನಪು ಬರುತ್ತಿದೆ. ಯು ಮೇ ಗೋ, ನೀವು ಹೋಗಬಹುದು, ನೀವು ಹೋಗಬಹುದು. ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ? ಆರ್ ಯು ಮ್ಯಾಡ್? ನೀವು ಮೂರ್ಖರ. ಸಿಕ್ಸ್ತ್ ಸೆಂಟೆನ್ಸ್, ಹೌ ಆರ್ ಯು? ನೀವು ಹೇಗಿದ್ದೀರಾ, ನೀವು ಹೇಗಿದ್ದೀರಾ. ಸೆವೆಂತ್ ಸೆಂಟೆನ್ಸ್, ಐ ಟ್ರಸ್ಟ್ ಯು, ನಾನು ನಿಮ್ಮನ್ನು ನಂಬುತ್ತೇನೆ. ಏಯ್ತ್ ಸೆಂಟೆನ್ಸ್, ಹೂ ಆರ್ ಯು? ನೀವು ಯಾರು. ನೈನ್ತ್ ಸೆಂಟೆನ್ಸ್, ಯು ಮಸ್ಟ್ ಗೋ ಅಂದರೆ ಅರ್ಥ ನೀವು ಹೋಗಲೇಬೇಕು. ಟೆಂತ್ ಸೆಂಟೆನ್ಸ್, ಆರ್ ಯು ಲಾಸ್ಟ್? ನಿಮಗೆ ಮರೆತು ಹೋಗಿದೆಯಾ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು 11th ಕ್ವೆಶನ್ ಏನಿದೆ? 11th ಸೆಂಟೆನ್ಸು, ಕ್ಯಾನ್ ಯು ಕಮ್? ನೀವು ಬರಬಹುದಾ. ಡೂ ಯು ಸ್ಮೋಕ್? ನೀವು ಧೂಮಪಾನ ಮಾಡುತ್ತೀರಾ. ಗುಡ್ ಫಾರ್ ಯು, ನಿಮಗೆ ಒಳ್ಳೆಯದು. ಯು ಆರ್ ಲೇಟ್, ನೀವು ತಡವಾಗಿ ಬಂದಿದ್ದೀರಾ. 15th ಸೆಂಟೆನ್ಸ್ ಏನಿದೆ? ಯು ವಿಲ್ ಬಿ ಓಕೆ, ನೀವು ಸರಿಯಾಗುತ್ತೀರಾ ಅಂತ ಅರ್ಥ. ಆರ್ ಯು ರೆಡಿ? ನೀವು ತಯಾರಾಗಿದ್ದೀರಾ. ನೆಕ್ಸ್ಟ್ 17th ಸೆಂಟೆನ್ಸ್, ಆರ್ ಯು ಟಯರ್ಡ್? ಅಂದರೆ ನಿಮಗೆ ಸುಸ್ತಾಗಿದೆಯಾ. ನೆಕ್ಸ್ಟ್ ಸೆಂಟೆನ್ಸು, ಹೌ ಅಬೌಟ್ ಯು? ನೀವು ಹೇಗಿದ್ದೀರಾ. ಸಪೋಸ್ ಹೌ ಆರ್ ಯು ಅಂತ ಕೇಳಿದ ನಾವು ಎಸ್ ಐ ಆಮ್ ಫೈನ್, ಹೌ ಅಬೌಟ್ ಯು ಅಂತ ನಾವು ಮರುಪ್ರಶ್ನೆ ಅವ್ರಿಗೆ ಕೇಳ್ತೀವಿ. ಓಕೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಅರ್ಥ. ಓಕೆ, ಐ ಬಿಲೀವ್ ಯು ಅಂದರೆ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ನೆಕ್ಸ್ಟ್ ಸೆಂಟೆನ್ಸ್, ಸಿ ಯು ಅಗೇನ್ ಅಂದರೆ ಮತ್ತೆ ಭೇಟಿಯಾಗೋಣ. ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ? ವೇರ್ ಆರ್ ಯು ಅಂದರೆ ಅರ್ಥ ನೀವು ಎಲ್ಲಿ ಇದ್ದೀರಾ. ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ? ಸಿ ಯು ಲೇಟರ್, ಆಮೇಲೆ ಭೇಟಿಯಾಗೋಣ. ನೆಕ್ಸ್ಟ್ ಸೆಂಟೆನ್ಸ್, ಯು ಲುಕ್ ಬಿಸಿ ಅಂದರೆ ನೀವು ಬ್ಯುಸಿ ಕಾಣುತ್ತಿದ್ದೀರಾ. ಓಕೆ, ನೀವು ಬ್ಯುಸಿ ಕಾಣುತ್ತಿದ್ದೀರಾ ಅಂದರೆ ವ್ಯಸ್ತವಾಗಿದ್ದೀರಾ. ಓಕೆ,
ನೆಕ್ಸ್ಟ್ ಸೆಂಟೆನ್ಸ್ ಬಂದುಬಿಟ್ಟು ಯು ಲುಕ್ ಸಿಕ್. ಯು ಲುಕ್ ಸಿಕ್ ಅಂದರೆ ಅರ್ಥ ನೀವು ಅನಾರೋಗ್ಯದಿಂದ ಕಾಣುತ್ತಿದ್ದೀರಾ, ನೀವು ಅನಾರೋಗ್ಯವಾಗಿ ಕಾಣುತ್ತಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಸೆಂಟೆನ್ಸ್ ಆರ್ ಯು ಹಂಗ್ರಿ. ಆರ್ ಯು ಹಂಗ್ರಿ ಅಂದರೆ ನಿಮಗೆ ಹಸಿವೆ ಆಗಿದೆಯಾ, ನಿಮಗೆ ಹಸಿವೆ ಆಗಿದೆಯಾ. ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ನೋಡೋಣ. ಆರಂಟ್ ಯು ರೂಹಿ. ಆರಂಟ್ ಯು ರೂಹಿ, ನೀನು ರೂಹಿ ಅಲ್ಲ ತಾನೆ, ನೀನು ರೂಹಿ ಅಲ್ಲ ತಾನೆ. ನೆಕ್ಸ್ಟ್ ಸೆಂಟೆನ್ಸ್ ಕ್ಯಾನ್ ಐ ಹೆಲ್ಪ್ ಯು. ಕ್ಯಾನ್ ಐ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡಲಾ, ನಾನು ನಿಮಗೆ ಸಹಾಯ ಮಾಡಬಹುದಾ ಅಂತ. ನೆಕ್ಸ್ಟ್ ಸೆಂಟೆನ್ಸ್ ಡೂ ಯು ಹಿಯರ್ ಮೀ. ಡೂ ಯು ಹಿಯರ್ ಮೀ ಅಂದರೆ ನಾನು ನಿಮಗೆ ಕೇಳಿಸ್ತಾ ಇದ್ದೀನಾ, ನಾನು ನಿಮಗೆ ಕೇಳಿಸ್ತಾ ಇದ್ದೀನಾ. ಓಕೆ. ನೆಕ್ಸ್ಟ್ ಸೆಂಟೆನ್ಸ್ ಡೂ ಯು ನೋ ಅಸ್. ಡೂ ಯು ನೋ ಅಸ್ ಅಂದರೆ ನಿಮಗೆ ನಾವು ಗೊತ್ತಾ, ನಮ್ಮ ಪರಿಚಯ ಇದೆನಾ, ನಿಮಗೆ ನಾವು ಗೊತ್ತಾ ಅಂತ ಅರ್ಥ. ಡೂ ಯು ನೋ ಮೀ. ಡೂ ಯು ನೋ ಮೀ ನಿಮಗೆ ನನ್ನ ಪರಿಚಯ ಇದೆನಾ, ನಿಮಗೆ ನಾನು ಗೊತ್ತಾ, ನಾನು ಗೊತ್ತುಂಟಾ ಅಂತ ಅರ್ಥ. ಹ್ಯಾವ್ ಯು ಈಟನ್. ಹ್ಯಾವ್ ಯು ಈಟನ್ ನಿಮ್ಮ ಊಟ ಆಯಿತಾ, ನಿಮ್ಮ ಊಟ ಆಯಿತಾ. ಮೇ ಐ ಹೆಲ್ಪ್ ಯು. ಮೇ ಐ ಹೆಲ್ಪ್ ಯು ಅಂದರೆ ನಾನು ನಿಮಗೆ ಏನು ಸಹಾಯ ಮಾಡಬಹುದು, ನಾನು ನಿಮಗೆ ಏನು ಸಹಾಯ ಮಾಡಬಹುದು. ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ನೋಡೋಣ. ವೈ ಡೂ ಯು ಆಸ್ಕ್. ವೈ ಡೂ ಯು ಆಸ್ಕ್ ನೀನು ಯಾಕೆ ಕೇಳುತ್ತಿದ್ದೀಯಾ, ನೀನು ಯಾಕೆ ಕೇಳುತ್ತಿದ್ದೀಯಾ. ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ ನೋಡೋಣ. ಇಟ್ಸ್ ಅಪ್ ಟು ಯು. ಇಟ್ಸ್ ಅಪ್ ಟು ಯು ಅಂದರೆ ಇದು ನಿಮಗೆ ಬಿಟ್ಟಿದ್ದು, ಇದು ನಿಮಗೆ ಬಿಟ್ಟಿದ್ದು. ವೈ ಡೂ ಯು ಲೈ. ವೈ ಡೂ ಯು ಲೈ ನೀನು ಯಾಕೆ ಸುಳ್ಳು ಹೇಳ್ತೀಯಾ, ನೀನು ಯಾಕೆ ಸುಳ್ಳು ಹೇಳ್ತೀಯಾ. ಸೊ ನಾನಿವತ್ತು ನಿಮಗೆ ಯು, ವೈ ಓ ಯು, ಯು ಅಂದರೆ ನೀನು ಅಥವಾ ನೀವು, ಯು ಯೂಸ್ ಮಾಡಿಬಿಟ್ಟು 35 ಸೆಂಟೆನ್ಸಸ್ ಹೇಳ್ಕೊಟ್ಟಿದ್ದೀನಿ. ಸೊ ಇದು ತುಂಬ ಈಸಿ ಸೆಂಟೆನ್ಸಸ್ ಇದೆ, ತುಂಬ ಈಸಿ ಹಾಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಬಾಯ್ ಮಕ್ಕಳೇ.